So hi everyone. Today I have come with these lovely girls. ಅವ್ರ ಜೊತೆ ಮಾತಾಡೋಣ. ಸೊ ಈಗ ನಮ್ಗೆ ಕಾಫಿ ಟೈಮ್ ವಿತ್ ಚಿಟ್ ಚಾಟ್ ಅಭಿಷೇಕ್ ಜೊತೆ ಎಷ್ಟೊಂದು ಜಾಗಗಳಲ್ಲಿ ನಾವು ಆ ಫುಡ್ ನ ಟ್ರೈಯೇ ಮಾಡಿರಲ್ಲ, ಆ ತರ ಎಲ್ಲ ಫುಡ್ ಇದೆಯಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಮೇ ಬಿ ಹೇಳ್ತಾರೆ ಇವಾಗೆಲ್ಲ ಪ್ರೈಸಿಂಗ್ ಎಲ್ಲ ಜಾಸ್ತಿ ಆಗಿದೆ, ಹೈಪ್ ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಇಷ್ಟ? ಒಂದು ತುಪ್ಪ ನಾನು ರೋಸ್ಟ್ ಮಾಡ್ತೀನಿ ಅಂತ ಅವ್ರು ಕೊಡ್ತಾವ್ರೆ ಅಷ್ಟೇ. ಡಾಮಿನೋಸ್ ಪಿಜ್ಜಾ ಹಟ್ ನ ಸೈಡ್ ಗೆ ಕುಡಿಯುತ್ತೆ. ಅದು ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಟ್ಬಿಟ್ಟು ವಾಪಸ್ ಬರ್ತೀವಿ. ಗಲ್ಲಿಗೆ ಒಂದು 10 ಹೋಟ್ಲು ದಿನಕ್ಕೆ ಸ್ಟಾರ್ಟ್ ಆಗ್ತದೆ, 10 ಹೋಟ್ಲು ಹಂಗೆ ಕ್ಲೋಸ್ ಆಗ್ತದೆ. ಅಲ್ಲಿ ರಾಜ್ಕುಮಾರ್ ಅವ್ರು ಬಂದು ಆಕ್ಚುಲಿ ಬೇಲ್ ತಿಂತಾ ಇದ್ದ ಜಾಗ. I mean, it's not about doing the review or something. It's about loving the food, taste buds. ನಿಮ್ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಾಕಿದ್ರು ಆಚೆ ಕಡೆ ಕಸ ತಿನ್ನೋದ್ ಬಿಡಲ್ವಲ್ಲ ನೀವು ಅಂತಾರೆ. ನಂಗೆಲ್ಲಾ ಅಡ್ಗೆನೂ ಮಾಡಕ್ ಬರುತ್ತೆ. ಯೂಶಲಿ ನನ್ಗೆ ಯಾಕೆ ಬೇರೆ ಫುಡ್ ಇದೆಲ್ಲ ಅಷ್ಟೊಂದು ನಾನು ಹೇಳ್ತಿಲ್ಲ ಅಂದ್ರೆ ನಮ್ಮ ಅಮ್ಮನೇ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿ, ಅಪ್ಪ ಅಮ್ಮ ಇಬ್ರು ಮಾಡ್ತಾರೆ. ಸೊ ಅದನ್ನ ತಿನ್ಕೊಂಡು ಹೆಂಗ ಉಣ್ಕೊಂಡು ವಿಡಿಯೋಸ್ ಡಿಲೀಟ್ ಮಾಡ್ತೀವಿ, ಪೋಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿನೇ. ದಯವಿಟ್ಟು ಎಲ್ಲ ಭೇಟಿ ಕೊಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಲ್ ಕೊಡಬೇಡಿ. So first I'll introduce Gautami. ಹಲೋ, ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಭಿಷೇಕ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೋಗಿ ನನ್ನ ಜಸ್ಟೇ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲೂ ಜಸ್ಟೇ ಬ್ಯಾಂಗ್ಳೂರ್ ಗರ್ಲ್ ಈಗಲೇ ಫಾಲೋ ಮಾಡಿ. ನಿಮ್ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅಭಿಷೇಕ್ ಇಟ್ ಸೆಕೆಂಡ್ ಟೈಮ್ ಐ ಆಮ್ ಮೀಟಿಂಗ್ ಹಿಮ್. ಅವ್ರ ಯೂಟ್ಯೂಬ್ ಚಾನಲ್, ಅವ್ರ ಡೆಡಿಕೇಶನ್ ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ ವರ್ಕ್. ಸೊ ಹಂಗಾಗಿ ಇವತ್ತು ಅಭಿಷೇಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಬಂದ್ ಮಾತಾಡ್ತಾ ಇದೀವಿ. ಸೊ ಬ್ಲಾಗರ್ಸ್ ಮೀಟಪ್ ಮಾಡಿದೀವಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಪ್ ಅಂತ ಹೇಳಿ ನೆಲಮಂಗಲ ಹೈವೇಲಿಗೆ ಬಂದಿದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು ಇಲ್ಲಿ. ಸೊ ಈಗ ನಮ್ಗೆ ಕಾಫಿ ಟೈಮ್ ವಿತ್ ಚಿಟ್ ಚಾಟ್ ಅಭಿಷೇಕ್ ಜೊತೆ. ಸೊ ಇದು ನನ್ನ ಇಂಟ್ರೊಡಕ್ಷನ್ ಪಾರ್ಟ್. ನನ್ನ ಫಾಲೋ ಮಾಡಿ, ಬೇಗ ಹೋಗ್ಬಿಟ್ಟು. So most important follow ಮಾಡಿ, ಅದು ಇಂಪಾರ್ಟೆಂಟ್ ಫಿಟ್ ಆಯ್ತು. ಈಗ ನೆಕ್ಸ್ಟ್ ನಮಸ್ಕಾರ, ನನ್ನ ಹೆಸರು ಸ್ವಾತಿ, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮೋಟೋ ಬ್ಲಾಗರ್, ಫುಲ್ ಟೈಮ್ ಬೈಕರ್, ಯೂಟ್ಯೂಬರ್, ಇನ್ಫ್ಲುಯೆನ್ಸರ್. ಇವತ್ತು ಎಲ್ಲರೂ ನಾನ್ ಬ್ರೇಕ್ಫಾಸ್ಟ್ ರೈಡ್ಗೆ ಬಂದೆ, ಇವರೆಲ್ಲ ಬ್ರೇಕ್ಫಾಸ್ಟ್ ಡ್ರೈವಿಗೆ ಬಂದಿದ್ದಾರೆ. ಸೊ ರೈಡ್ ಪ್ಲಸ್ ಡ್ರೈವ್ ಆಗಿ ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಬ್ಯಾಟಿಂಗ್ ಮಾಡಿದೀವಿ ಮಿರಾಕಲ್ ಗಾರ್ಡನ್ ಅಲ್ಲಿ. ಫುಲ್ ಬ್ಯಾಟಿಂಗ್ ಆಗಿ ಇವಾಗ ಒಳ್ಳೆ ಕಾಫಿ ಕುಡಿದು ಒಳ್ಳೆ ವ್ಯೂ ಅಲ್ಲಿ ಎಲ್ಲರೂ ಕುತ್ಕೊಂಡಿದೀವಿ. ಸೊ ನನ್ನ ಚಾನಲ್ಲು ಪಯಣ ವಿತ್ ಸ್ವಾತಿ ಅಂತ ಇದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂಡ್ ಆಲ್ಸೋ ಫೇಸ್ಬುಕ್. ಸೊ ಎಲ್ಲ ಕಡೆ ಕಂಟೆಂಟ್ ಇಷ್ಟ ಆದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತ ಸಪೋರ್ಟ್ ಮಾಡಿ, ಅವ್ರನ್ನ ಫಾಲೋ ಮಾಡಬೇಕು. ಈಗ ನೆಕ್ಸ್ಟ್ ಮೇಡಮ್ ಹತ್ರ ಮಾತಾಡೋಣ. ನನ್ನ ಹೆಸರು ರಾಧಾ ಶ್ರೀನಿವಾಸ್. ನನ್ನ ಪೇಜ್ ವೆಜ್ ಬೈ ನೇಚರ್. ಕಂಟೆಂಟ್ ಇಷ್ಟ ಆದರೆ ಫಾಲೋ ಮಾಡಿ. ನಂದು ಫಸ್ಟ್ ಟೈಮ್ ಬ್ಲಾಗರ್ಸ್ ಲೈಕ್ ಡ್ರೈವ್ ಬಂದಿರೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಸಕ್ಕತ್ತಾಗಿತ್ತು. ಪ್ಲೇಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಮಿಸ್ ಮಾಡದೆ ಇಲ್ಲಿ ವಿಸಿಟ್ ಮಾಡಿ ಹೋಗಲೇಬೇಕು. ಇಷ್ಟ ಆಯ್ತು ನನಗೆ. ಅವ್ರ ಪೇಜ್ ಏನು? ವೆಜ್ ಬೈ ನೇಚರ್. ವೆಜ್, ನೀವು ವೆಜ್ ಬೈ ನೇಚರ್ ಇದ್ರೆ ಅವ್ರನ್ನ ಫಾಲೋ ಮಾಡಬೇಕು. ಓಕೆ, ನೆಕ್ಸ್ಟ್ ಇವ್ರದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಗೆ ಈ ತರ ಮಾತಾಡ್ತಾ ಇದ್ದೀನಿ. ದಿಸ್ ಆಕ್ಚುಲಿ ಫಸ್ಟ್ ಟೈಮ್ ನಾನು ಆಕ್ಚುಲಿ ಒಂದು ಈ ತರ ಯೂಟ್ಯೂಬ್ ಬ್ಲಾಗ್ ಎಲ್ಲ ಮಾಡ್ತಿರೋದು. ಇಟ್ ವಾಸ್ ಆಕ್ಚುಲಿ ಫನ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಬಂದಿರೋದು. ಆ್ಯಂಡ್ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಿರಾಕಲ್ ಗಾರ್ಡನ್ ಅಂತ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಥ್ಯಾಂಕ್ಸ್ ಟು ಗೌತಮಿ ಫಾರ್ ಆರ್ಗನೈಸಿಂಗ್ ದಿಸ್. ಮತ್ತೆ ನಿಮ್ ಪೇಜ್? ಗೀತ್ಸ್ ಅಂತ, ಗೀತಾ ರಾಣಿ. ಗೀತಾ ರಾಣಿ. If you are a Rani, follow Geeta Rani. Okay, now we have the owner. Sir, ಹೇಳಿ ಸರ್ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ. ನಾವು ಮಿರಾಕಲ್ ಮಂಜು ಅಂತ, ಮಿರಾಕಲ್ ಗಾರ್ಡನ್ ಮಾಲೀಕರು. ಏನು ಇವತ್ತೆಲ್ಲ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅವರೇ ಟೇಸ್ಟ್ ನೋಡಿದ್ದಾರೆ, ಅವರೇ ಹೇಳ್ತಿದ್ದಾರೆ. ಹಾಗೆ ಸ್ವಲ್ಪ ಏನು ಪಬ್ಲಿಕ್ ಇವಾಗ ಏನು ಕಸ್ಟಮರ್ ಇದ್ದಾರೆ, ಅವ್ರ ರಿವ್ಯೂನು ತಗೊಂಡ್ರಿ ಅನ್ಕೊಳ್ತೀನಿ, ಅವ್ರ ರೆಸ್ಪಾನ್ಸ್ ತಗೊಂಡ್ರಿ. ಅದರಿಂದ ಪ್ರತಿಯೊಬ್ರು ಬಂದು ಹೇಳೋದು ನಮ್ಗೆ ಅದೇ, ದುಡ್ಡಿಗಿಂತ ಅವ್ರ ರಿವ್ಯೂನೇ ತುಂಬಾ ಖುಷಿ ಕೊಡುತ್ತೆ. ಫುಡ್ಗುನು ಸ್ವಲ್ಪ ಆರ್ಗ್ಯಾನಿಕ್ ಒತ್ತು ಜಾಸ್ತಿ, ಅಂದ್ರೆ ಸ್ವಲ್ಪ ಗಾಣದ ಎಣ್ಣೆಲಿ, ಆಮೇಲೆ ಹೆಲ್ತಿ ಫುಡ್. ಈಗ 0 ಕೊಲೆಸ್ಟ್ರಾಲ್, ಇದು ಅಕ್ಕಿ ರೊಟ್ಟಿ ಬಳಿಯೋದು, ಆ ತರ ಅಕ್ಕಿ ರೊಟ್ಟಿ, ಹುಳ್ಳಿಕಾಳು ಚಟ್ನಿ. ನೀವೆಲ್ಲ ಈಗಿನ ಕಾಲಮಾನದಲ್ಲಿ ಸ್ವಲ್ಪ ನಮ್ ಯೂತ್ಸ್ ಏನಿದ್ದಾರೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದಾರೆ. ಅಂತ ಅವಾಗ ಅಂದ್ರೆ ಅಜ್ಜಿ ತಾತಂದ್ರು ಹಳ್ಳಿ ಕಡೆ ಹುಳ್ಳಿಕಾಳು ಬೆಳೆಯೋರು, ಹುಚ್ಚೆಳ್ಳು ಬೆಳೆಯೋರು. ಇವಾಗ ನಮ್ಮ ಊರುಗಳ ಕಡೆನೆ ಹುಳ್ಳಿಕಾಳಾಗ್ಲಿ ಹುಚ್ಚೆಳ್ಳು ಸಿಗ್ತಾ ಇಲ್ಲ. ಅದು ಅಂದ್ರೆ ಹುಚ್ಚೆಳ್ಳು ಪುಡಿ, ಹುಳ್ಳಿಕಾಳು ಚಟ್ನಿ, ಆ ತರ. ನಾವು ಪ್ಯೂರ್ ನಾಟಿ ಎಳ್ಳಿಕಾಯಿ ಗಿಡಕ್ಕೆ ನೀವು ಒಂದೇ ಒಂದು ಡ್ರಾಪ್ ಯಾವುದೇ ಔಷಧಿ, ಯಾವುದೇ ಇದ್ರಲ್ಲಿ ಇದು ಫಾರ್ಮಲ್ ಇದ್ರು ಔಷಧಿ ಟಚ್ ಮಾಡಲ್ಲ. ಆರ್ಗ್ಯಾನಿಕ್ ಆಗಿ ಬೆಳೆಯುವಂಥದ್ದು. ಇನ್ನು ನಿಂಬೆ ಗಿಡಕ್ಕೆ ಬೇಕಾದ್ರೆ ಏನಾರ ಔಷಧಿ ಇದು ಮಾಡ್ತಾರೆ. ಎಳ್ಳಿಕಾಯಿ ಗಿಡಕ್ಕೆ ಇವತ್ತಿನವರೆಗೂ ಔಷಧಿ ಹೊಡೆದವ್ರೆ ಅಂತ ಎಲ್ಲೂ ಕೇಳಿಲ್ಲ, ನೀವು ವಿಚಾರಿಸ್ಬೋದು. ಆ ತರ ಎಳ್ಳಿಕಾಯಿ ಚಿತ್ರಾನ್ನ ಫೇಮಸ್ಸು ನಮ್ಮ ರೆಸ್ಟೋರೆಂಟ್ ಅಲ್ಲಿ. ನೀರ್ ದೋಸೆ, ಆಮೇಲೆ ಚೌಚೌಬಾತ್, ಎಲ್ಲಾ ವೆರೈಟಿ ಇದೆ. ಸೌತ್, ನಾರ್ತ್, ಚೈನೀಸ್, ಅದ್ರ ಜೊತೆಗೆ ಟೈಮ್ ಕೊಟ್ರೆ ಫುಲ್ ಟೈಮ್ ಇವರು ಇದ್ರ ಬಗ್ಗೆನೇ ಮಾತಾಡ್ತಾರೆ. ಇವೊಂದ್ಸತಿ ವಿಸಿಟ್ ಮಾಡಿ, ದಯವಿಟ್ಟು ಎಲ್ಲ ಭೇಟಿ ಕೊಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಲ್ ಕೊಡ್ಬೇಡಿ. ಇಷ್ಟ ಇಲ್ಲ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಯಾವ್ದಾದ್ರು ಒಂದು ಕಂಪ್ಲೇಂಟ್ ಹೇಳಿದ್ರೆ 100% ಬಿಲ್ ವಾಪಸ್. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಹೋಟೆಲ್ ಒಳಗಡೆ ಗಾರ್ಡನ್ ಸುಮ್ನೆ ಅಂತ ಹೇಳ್ತಾ ಇಲ್ಲ, ಅದ್ರಲ್ಲಿ ಒಂದು 50-60 ತರ ರೆಡಿ ಫ್ರೂಟ್ಸ್. ನೀವು ಇವಾಗ ಬಂದ್ರು ನಾನು ಫ್ರೂಟ್ಸ್ ತೋರಿಸ್ತೀನಿ.
ಮಿರಾಕಲ್ ಗಾರ್ಡನ್ ಅಲ್ಲಿ ಮಿರಾಕಲ್ ಮಿರಾಕಲ್ ಗಾರ್ಡನ್ ನಲ್ಲಿ ಮಿರಾಕಲ್ ಫ್ರೂಟ್ಸ್ ಮಿರಾಕಲ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಅದನ್ನ ವಿಡಿಯೋ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. Thank you, ತುಂಬಾ sir. ಚೆನ್ನಾಗಿ ಅನ್ಸ್ತು ತುಂಬಾ ನಿಮ್ ಜೊತೆ ಖುಷಿ ಮಾತಾಡಿ. ಆಯ್ತು ಸೊ ಈಗ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾಕಂದ್ರೆ ಇವರು ಫುಡ್ ಬ್ಲಾಗರ್ಸ್. ಓಕೆ, ಸೊ ಇವ್ರಿಗೆ ಗೊತ್ತಿರತ್ತೆ ಎಲ್ಲಿ ಯಾವ ತರ ಫುಡ್ ಸಿಗತ್ತೆ. ಸೊ ಫಸ್ಟ್ ಇವ್ರ ಹತ್ರ ಸ್ಟಾರ್ಟ್ ಮಾಡೋಣ. ನೀವು ಹೇಳ್ಬೇಕು ಯಾವ ಜಾಗದಲ್ಲಿ ನಿಮ್ಗೆ ಮೋಸ್ಟ್ ಡಿಲಿಷಿಯಸ್ ಫುಡ್ ಸಿಗತ್ತೆ. ಡಿಲಿಷಿಯಸ್ ಫುಡ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕಿಂತನೂ ಈಗಿರೋ ಟ್ರೆಂಡ್ ಅಲ್ಲಿ, ಈಗ ಒಂದು ಹೋಟೆಲ್ ಇಂಡಸ್ಟ್ರಿ ಟ್ರೆಂಡ್ ನಡೀತಾ ಇರೋದು, ಗಲ್ಲಿಗೆ ಒಂದು 10 ಹೋಟ್ಲು ದಿನಕ್ಕೆ ಸ್ಟಾರ್ಟ್ ಆಗ್ತದೆ, 10 ಹೋಟ್ಲು ಹಂಗೆ ಕ್ಲೋಸ್ ಆಗ್ತದೆ. ಬಟ್ ಯಾವ ತರ ನಾವು ಎಲ್ಲಾ ಜಾಗಕ್ಕೂ ಹೋಗಲ್ಲ ಅಂತಲ್ಲ, ಕರ್ದಿದ್ದಕ್ಕೆ ಹೋಗ್ತೀವಿ, ನಮ್ಗೆ ಇಷ್ಟ ಆದಕ್ಕೆ ನಾವು ಹೋಗ್ತೀವಿ, ವಿಡಿಯೋಸ್ ಬೇರೆ ಯಾರೋ ಅವ್ರು ಹಾಕಿರ್ತಾರೆ ಅದನ್ನ ಸೇವ್ ಮಾಡ್ಬಿಟ್ಟು ಹೋಗ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ, ಬರ್ತೀವಿ. ಬಟ್ ಎಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದನ್ನಷ್ಟೇ ಪ್ರಮೋಟ್ ಮಾಡೋದು. ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಂದ್ರೆ, ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಟ್ಬಿಟ್ಟು ವಾಪಸ್ ಬರ್ತೀವಿ. ವಿಡಿಯೋಸ್ ಡಿಲೀಟ್ ಮಾಡ್ತೀವಿ, ಪೋಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿನೇ ಫೀಡ್ಬ್ಯಾಕ್ ಇದೆ ಸರ್, ಇದು ತಗೊಳ್ಳಿ, ನೋಡಿ, ಇದೆಲ್ಲ ಟ್ರೈ ಮಾಡಿ, ಬೇರೆಯವ್ರು ಕಂಪೇರ್ ಮಾಡಲ್ಲ ನಾವು. ಬಟ್ ನಿಮ್ಮಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಿದೆ. ಇವತ್ತು ಒಬ್ರು ನಾನು ಫೀಡ್ಬ್ಯಾಕ್ ಕೊಡ್ಬೋದು, ನೆಕ್ಸ್ಟ್ ಕಸ್ಟಮರ್ ಬಂದವರು ತಿಂದು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ, ಆ ಬಿಸ್ನೆಸ್ ನಿಮಗೆ ಲಾಸ್ ಆಗೋದು. ಸೊ ಈ ತರ ಎಲ್ಲ ನಡೀತಾ ಇದೆ ಹೋಟೆಲ್ ಇಂಡಸ್ಟ್ರೀಸ್. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲಾನು ಚೆನ್ನಾಗೇ ಇದೆ. ಒಂದೊಂದ್ ಕಡೆ ಒಂದೊಂದು ಹೊಸ ಯೂನಿಕ್ನೆಸ್ ತರ್ತಾ ಇದಾರೆ. ಎಷ್ಟೊಂದ್ ಜಾಗಗಳಲ್ಲಿ ನಾವು ಆ ಫುಡ್ ನ ಟ್ರೈಯೇ ಮಾಡಿರಲ್ಲ, ಆ ತರ ಎಲ್ಲ ಫುಡ್ ಇದೆಯಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲಾ ಪ್ಲೇಸಸ್ ಈಗ ವರ್ಕಿಂಗ್ ರಿಯಲಿ ವೆಲ್. ಅವ್ರಿಗೂ ಓನರ್ಸ್ಗೆ, ಪ್ರತಿಯೊಂದು ಓನರ್ಸಿಗೂ ಒಂದು ಪ್ಯಾಷನ್ ಇಟ್ಕೊಂಡೆ ಫುಡ್ ಇಂಡಸ್ಟ್ರಿ ಬಂದಿರ್ತಾರೆ. ಒಳ್ಳೆ ಹೈಜೀನ್ ಮಾಡ್ಬೇಕು, ಫುಡ್ ಕ್ವಾಲಿಟಿ ಕೊಡ್ಬೇಕು ಅಂತೆಲ್ಲಾನು ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಸೊ ಈಗ ಪಾಯಿಂಟ್ ಮೇಲೆ ಬರೋಣ. ಟಾಪ್ 5 ರೆಸ್ಟೋರೆಂಟ್ಸ್ ವೇರ್ ಯು ಹ್ಯಾವ್ ಲವ್ಡ್ ದ ಫುಡ್ ಆರ್ ವಾಟ್ ಯು ವುಡ್ ರೆಕಮೆಂಡ್. ಅಮ್ಮ, ಇದು ಸಿಕ್ಕಾಬಟ್ಟೆ ಕಷ್ಟ ಅಂತಂದ್ರೆ ಕಷ್ಟ. ದಿನಕ್ಕೆ ಒಂದ್ ಜಾಗನಾರು ಹೋಗಿರ್ತೀವಿ, ಅದ್ರಲ್ಲಿ ಟಾಪ್ 5 ಹೇಳ್ಬೇಕು ಅಂತಂದ್ರೆ ವಾಟ್ ಯು ವುಡ್ ಥಿಂಕ್ ಆಫ್ ರೈಟ್ ನೌ. ಓಕೆ, ಇದು ತುಂಬಾ ಕಾಂಟ್ರವರ್ಷಿಯಲ್ ಆನ್ಸರ್ ನ ಹೇಳ್ತಾ ಇದ್ದೀನಿ ನಾನು. ಸೊ ಜಾಸ್ತಿ ಕಮೆಂಟ್ಸ್ ಬಂದ್ರು ಬರ್ಬೋದು. ನನಗಂತೂ ಫಸ್ಟ್ ಬೆಂಗಳೂರಲ್ಲಿ ಫಸ್ಟ್ ನಂಗೆ ತುಂಬಾ ಇಷ್ಟ ಆದ ಸೌತ್ ಇಂಡಿಯನ್ QSR ಮಾಡೆಲ್ ಅಲ್ಲಿ ನಂಗೆ ರಾಮೇಶ್ವರಂ ಕೆಫೆಲಿ. ಯಾಕಂದ್ರೆ ಎಲ್ಲರೂ ತುಪ್ಪ ಕಮೆಂಟ್ಸ್ ಬರುತ್ತೀಗ, ಏನಕ್ಕೆ ಇಷ್ಟ, ಒಂದ್ ತುಪ್ಪ ಇಲ್ದೇನೆ ಎಷ್ಟು ಐಟಮ್ಸ್ ಇದೆ ಗೊತ್ತಾ ನಿಮ್ಗೆ. ನೀವು ಟ್ರೈ ಮಾಡ್ಬೇಕಾದ್ರೆ ತುಂಬಾ ಐಟಮ್ಸ್ ಇದೆ, ಬರೀ ಇಡ್ಲಿ ದೋಸೆ ಅಷ್ಟೇ ಅಲ್ಲ. ಸೊ ರಾಮೇಶ್ವರಂ ಏನಕ್ಕೆ ಅಂದ್ರೆ ನಂಗೆ ಅಲ್ಲಿ ಒಂದೊಂದು ಡಿಶ್ ಅಲ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದಟ್ ಇಸ್ ಮೈ ಫಸ್ಟ್ ಫೇವರೇಟ್. ಕರೆಂಟ್ ಫೇವರೇಟ್ ಅಲ್ಲಿ ಹೇಳ್ತಾ ಇರೋದು, ನಂಗೆ ಯಾವಾಗ ಚೇಂಜ್ ಆಗ್ತಾ ಇರುತ್ತೆ ಫೇವರೇಟ್. as of today, Father's Day. ಸೊ ಫಸ್ಟ್ ಇಸ್ ರಾಮೇಶ್ವರಂ. ಸೆಕೆಂಡ್ ಈಸ್ ಆಲ್ ಟೈಮ್ ಫೇವರೇಟ್ ನಂಗೆ CTR. ದಟ್ ಇಸ್ ಓಲ್ಡ್ ರೆಸ್ಟೋರೆಂಟ್ಸ್ ಬಂತು ಅಂತಂದ್ರೆ CTR. about it later, but yeah, please go ahead. Yeah. Bye to coffee is one of my favorite. ಅಲ್ಲಿ ನಿಮ್ಗೆ ಇಡ್ಲಿ, ಚಟ್ನಿ ಮತ್ತೆ ಕಾಫಿ, ಇಟ್ಸ್ ವೆರಿ ನೈಸ್. Okay. ತುಂಬಾ ಚೆನ್ನಾಗಿ ಎವ್ರಿ ಡೇ ಸೇಮ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಲ್ಲಿ. ದಟ್ ಈಸ್ ಮೈ ಥರ್ಡ್ ಫೇವ್ರೇಟ್. ಅಂಡ್ ಫೋರ್ತ್ ಫೇವ್ರೇಟ್ ಈಸ್ ದಕ್ಷಿಣ ತಿಂಡಿಲಿ ಖಾಲಿ ದೋಸೆ ಅಂತೂ ದಿ ಬೆಸ್ಟ್. ಮತ್ತೆ ಫಿಫ್ತ್ ಒನ್ ಬಂದು ಸಾಯಿ ಸೊಗಡು, ಉತ್ತರ ಕರ್ನಾಟಕ ಸ್ಟೈಲು ಅಖಂಡ ಭಾರತ ಊಟನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಾಳೆ ಎಲೆ ಮೇಲೆ ಊಟಗಳು. ನಿಮ್ಗೆ ಸೌತ್ ಇಂಡಿಯನ್ ನಮ್ಗೆ ಇಡ್ಲಿ ದೋಸೆ ಮಾಮೂಲಿ ತಿಂದು ಬೇಜಾರಾಗಿದ್ದವ್ರಿಗೆ ಸಾಯಿ ಸೊಗಡುಗೆ ಹೋದ್ರೆ ನಿಮ್ಗೆ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಲಂಚ್, ಸಂಜೆ ಸ್ನಾಕ್ಸ್ ಮತ್ತೆ ಡಿನ್ನರ್ ತುಂಬಾ ಚೆನ್ನಾಗಿರೋ ಒಂದು ರಾಜಾಜಿನಗರಲ್ಲಿ ಇದೆ. ಮಸ್ಟ್ ಟ್ರೈ. ಸೊ ಸಾಯಿ ಸೊಗಡು. Thank you. This is lovely. So you should also go try and let me know what are the favorite ones you liked it. Okay, from Swati. Iga, this is the most important thing. Swati will talk about. Yeah. ನಾನು ರೋಸ್ಟ್ ಮಾಡ್ತೀನಿ ಅಂತ ಅವ್ರು ಕೊಡ್ತಾವ್ರೆ ಅಷ್ಟೇ. ಇಲ್ಲ ಹೇಳಿ, ನಿಮ್ಮ ಇಷ್ಟ ಪ್ರಕಾರ ಹೇಳಿ. ಯಾವ್ದು ನಿಮ್ದು ಅಂದ್ರೆ which is your favorite food first, if you can share it with our friends. ನಾನು ವೆಜಿಟೇರಿಯನ್. ಸೊ ನಾನು ವೆಜಿಟೇರಿಯನ್ ಅಂದ್ರೆ ನಾನು ವೆಜಿಟೇರಿಯನ್, ಸಸ್ಯಾಹಾರಿ. ನನ್ನ ಫೇವ್ರೆಟ್ ರೆಸ್ಟೋರೆಂಟ್ಸ್ ಯಾವುದು ಅಂದರೆ ಫಸ್ಟು ಮೀನಾಕ್ಷಿ ಕಾಫಿ ಬಾರು ನವರಂಗ್ ಹತ್ರ ಇದೆ. ಅದಾದಮೇಲೆ ನನಗೆ ಸೈಸೋಗುಡು ಇಷ್ಟ. ಅದಾದಮೇಲೆ ಅರ್ನಾ ಗ್ರ್ಯಾಂಡ್ ಇಷ್ಟ, ಜಯನಗರ. ಆಮೇಲೆ ನಮ್ಮನೆ ಹತ್ರ ಇರೋ ವಿಜಯನಗರಲ್ಲಿರೋ ನಂದಿ ಗ್ರ್ಯಾಂಡು. ಆಮೇಲೆ ಮೈಸೂರು ಮೈಲಾರಿ ದೋಸೆ ಇಷ್ಟಿಷ್ಟ ನನಗೆ. ಅವಾಗ ಸ್ವಲ್ಪ ಸೈಡ್ ವಿಂಗಲ್ಲಿ ವಿಜಯನಗರ ಫುಡ್ ಸ್ಟ್ರೀಟು 99 ದೋಸೆ. that is also actually adu ಸ್ವಲ್ಪ no that they have their own varieties. ಹೌದೌದು, definitely. So every kind of food has its own way of making ಅವ್ರದ್ದು taste, plus everyone's taste buds are different alva. ಹೌದು. Now coming to you, what is your favorite food joints or whatever you like? ನಾನು ಮಲ್ಲೇಶ್ವರ ದುಡ್ಗಿ. ಸೊ ನನಗೆ ಇದು ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಶಾವ್ಗೆ ಬೆಸ್ಟ್.
ಆಮೇಲೆ CTR ಮಸಾಲೆ ದೋಸೆ ಅಷ್ಟೇ, ಇನ್ನೇನು ಇಷ್ಟ. ಎಲ್ಲಾ ಕಡೆ ತಿಂದಿದ್ದೀನಿ, ಬಟ್ ರೆಗ್ಯುಲರ್ ಆಗಿ ಹೋಗೋದು ಅದೆರಡೇ ಸ್ಪಾಟ್, ನನ್ಗೆ ಅದೆರಡೇ ಇಷ್ಟ. ಅದೇ ಇಷ್ಟ. ಸರಿ, ನೀವು ಹೇಳ್ಬೇಕೀಗ. ಆಬ್ವಿಯಸ್ಲಿ ನಾನು ಕೂಡ ಮಲ್ಲೇಶ್ವರಂ ಹುಡುಗಿನೇ ಆ್ಯಂಡ್ ನನಗೆ ವೀಣಾ ಸ್ಟೋರ್ಸಲ್ಲಿ ಇಡ್ಲಿ ವಡೆ ತುಂಬ ಇಷ್ಟ. ಮೇ ಬಿ ಹೇಳ್ತಾರೆ ಇವಾಗೆಲ್ಲ ಪ್ರೈಸಿಂಗ್ ಎಲ್ಲ ಜಾಸ್ತಿ ಆಗಿದೆ, ಹೈಪ್ ಜಾಸ್ತಿ ಮಾಡಿದ್ದಾರೆ ಅಂತ, ಬಟ್ ಸ್ಟಿಲ್ ಐ ಲವ್ ದ ಟೇಸ್ಟ್ ಬಿಕಾಸ್ ಅವ್ರ ಚಟ್ನಿ ಒಂದು ಯೂನಿಕ್ ಆಗಿರುತ್ತೆ. ಅದು ಬಿಟ್ಟರೆ ಇವತ್ತಿನೆಲ್ಲ ಇಲ್ಲಿನ ಫುಡ್ ನಂಗೆ ತುಂಬ ಇಷ್ಟ ಆಯಿತು, ನಿಜ ಇಷ್ಟ ಆಯಿತು. ಕೊಡ್ಬಾರ್ದು ಅಂತ ಹೇಳ್ತಾರೆ. ನೋ 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 ಇವಾಗ ತಿಂದಿದ್ದು ನೆನಪಿದೆಲ್ಲ, ಬೇರೆ ಹೋಟ್ಲ್ ಹೆಸರು ನೆನಪಾಗ್ತಾ ಇಲ್ಲ, ಅದಕ್ಕೆ ಹೇಳಿದ್ದೀನಿ ಅಷ್ಟೇ. See, that's right now I think she is opening up, she is talking, which is really good. If you start speaking, you'll get to know more about a lot of things. I mean, you're very introvert, but you can come out and you can express it. I'm sure slowly it will happen. So next, what I want to say is, 5 or any favorite chaat place. If ನನಗೆ anyone wants to go. ಕುಮಾರ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ. ಜಯನಗರಲ್ಲಿ ಇದೆ. ಸೊ ಅಲ್ಲೋದ್ರೆ ನೀವು ಲೆಮನ್ ಸುಖಾಪುರಿ ತಿನ್ಬೇಕು, Okay. ವೆರಿ ನೈಸ್. ಆಮೇಲೆ ನಮ್ಮ ಮನೆ ಹತ್ರ ನನ್ ಗೋ ಟು ಪ್ಲೇಸ್ ಅಂದ್ರೆ ಪನ್ನಗ ಅಂತೇಳಿ, ಅಲ್ಲಿ ನಿಮ್ಗೆ ಇದು ಟಿಪಿಕಲ್ ಬಂಗಾರಪೇಟೆ ಪಾನಿಪುರಿ ಸಿಗುತ್ತೆ. ನೈಸ್ ಕ್ರಿಸ್ಪಿ ಪುರಿ ಜೊತೆ ನಿಮ್ಗೆ ಬಂಗಾರಪೇಟೆ ಪಾನಿಪುರಿ ಸ್ಪೈಸಿ ಟಚ್ ಕೊಡ್ತಾರೆ. ದಟ್ ಈಸ್ ವೆರಿ ನೈಸ್. ಅದಾದ್ಮೇಲೆ ಕರ್ನಾಟಕ ಬೇಲ್ ಹೌಸ್ ಇಷ್ಟ, ಚಾಮರಾಜಪೇಟೆಯಲ್ಲಿದೆ. ಅಲ್ಲಿ ಪಾನಿಪುರಿ ಅಂಡ್ ಬೇಲ್ಪುರಿ ಇಸ್ ಅಮೇಝಿಂಗ್. ಅದ್ ಬಿಟ್ರೆ ನನ್ಗೆ ಡಾಕ್ಟರ್ ರಾಜ್ಕುಮಾರ್ ಬೇಲ್ ಅಂತೇಳಿ ಈ ಆಶ್ರಮ ಸರ್ಕಲ್ ಚಾಮರಾಜಪೇಟೆಯಲ್ಲಿದೆ. ಅಲ್ಲಿ ರಾಜ್ಕುಮಾರ್ ಅವ್ರು ಬಂದು ಆಕ್ಚುಲಿ ಬೇಲ್ ತಿಂತಾ ಇದ್ದ ಜಾಗ. ಅಲ್ಲಿ ಸಿಗೋ ವೆರೈಟೀಸ್ ಆಫ್ ಚಾಟ್ಸ್ ಅಂತೂ ದಿ ಬೆಸ್ಟ್. ಈ So ನಾನು these are ರೆಕಮೆಂಡ್ some ಮಾಡ್ತೀನಿ. places, because girls definitely like chaats, so I wanted to Yeah. cover that. ಐ ಲವ್ ಪಾನಿಪುರಿ. You love pani puri. Your ಕುಮಾರ ಚಾಟ್ಸ್. favorite pani puri. ಎಸ್. Favorite. Okay. ನನಗೆ ನಮ್ಮ ಏರಿಯಾ RPC ಲೇಔಟ್ 7th ಮೇನ್ ರೋಡ್ ದೊಡ್ಡಮೋರಿ ಮೇಲೆ ಒಂದು ಪಾನಿಪುರಿ ಅಂಗಡಿ ಇದೆ. ಐ ಮೀನ್ ಇವಾಗ ಮುಚ್ಚಿದ್ದಾರೆ. ನಾನು ತುಂಬಾ ಸಣ್ಣ ವಯಸ್ಸಿಂದನೂ ಇವಾಗವರೆಗೂ ಪಾನಿಪುರಿ ಅಲ್ಲೇ ತಿನ್ನೋದು ನಾನು. ಸೊ ಫಸ್ಟ್ ಪಾನಿಪುರಿ ಸ್ಪಾಟ್ ಅದೇ ನಂದು. ಆಮೇಲೆ ಅಲ್ಲೇ ಸ್ವಲ್ಪ RPC ಲೇಔಟ್ ಮೇಲೆ ಹೋದ್ರೆ ಅರುಣ್ ಐಸ್ ಕ್ರೀಮ್ ಕಾರ್ನರ್ ಇದೆ, ಅಲ್ಲಿ ಪಿಜ್ಜಾ ಫೇಮಸ್ಸು. ಡಾಮಿನೋಸು ಪಿಜ್ಜಾ ಹಟ್ನ ಸೈಡ್ಗೆ ಹಾಕಿ ಹೊಡಿಯುತ್ತೆ, ಸಕ್ಕತ್ತಾಗಿರುತ್ತೆ ಪಿಜ್ಜಾ, ಮಸ್ಟ್ ಟ್ರೈ ಅಲ್ಲಿ. ಅದಾದಮೇಲೆ ರಾಜಾಜಿನಗರಲ್ಲಿ ಒಂದು ಬೇಕ್ರಿ ಇದೆ, ಆ ಬೇಕ್ರಿಯಲ್ಲಿ ಸಮೋಸ ಆಮೇಲೆ ಇದು ಮಿಕ್ಸ್ಚರು ಪಪ್ಸು ಎಲ್ಲ ಸಖತ್ತಾಗಿರುತ್ತೆ. ಸೊ ಇಷ್ಟ ಸದ್ಯಕ್ಕೆ. ಸೂಪರ್ ಆಗಿ ಪಕ್ಕ local ನಮ್ದು. ಜಾಗ ಪ್ಲೀಸ್ ವಿಸಿಟ್. ಇದಕ್ಕೆ ಅನ್ಸುತ್ತೆ ನಾವೆಲ್ಲ ಈ ತರ ಗೆಟ್ ಟುಗೆದರ್ ಆದಾಗ, ನೆಟ್ವರ್ಕಿಂಗ್ ಆದಾಗ ಎಷ್ಟು ಇಂಪಾರ್ಟೆಂಟ್ ಹೇಳಿದ್ರೆ, ಈ ಇವಳು ಹೇಳಿದ್ರಲ್ಲಿ ಒಂದು ನಾನು ಟ್ರೈ ಮಾಡಿಲ್ಲ. So she will now go and try all that and she'll do a review next. ನೆಕ್ಸ್ಟ್ You have to have a look. ರಿವ್ಯೂ ಮಾಡ್ತೀನಿ. I mean, it's not about doing the review or something. It's Yeah, because about it's- loving the food, the taste buds. Yeah. ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ತರ ನೆಟ್ವರ್ಕಿಂಗ್ ತುಂಬಾನೇ ಯೂಸ್ ಆಗುತ್ತೆ. ವೀಕ್ಲಿ ಒನ್ಸ್ ಯೂಶಲಿ ನಾವು ಇನ್ಫ್ಲುಯೆನ್ಸಸ್ ನೆಟ್ವರ್ಕಿಂಗ್ ಅಲ್ಲಿ ಇರ್ತೀವಿ, Definitely. ಬ್ರೇಕ್ಫಾಸ್ಟ್ ಮೀಟ್ ಲಂಚಿಂಗ್ ಮೀಟ್ ಎಲ್ಲರೂ. ಅವಾಗ ಈ ತರ ಒಂದು ಹೊಸ ಜಾಗಗಳು, ಹಳೆ ಜಾಗಗಳನ್ನ ಒಂದು ಬೆಳಕಿಗೆ ತರೋದಕ್ಕೆಲ್ಲ ಇನ್ಫ್ಲುಯೆನ್ಸಸ್ ಎಷ್ಟು ಯೂಸ್ ಆಗ್ತಾ ಇದೀವಿ ಅಂತ, ಅದಕ್ಕೆ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳಿದ್ರು. ಫಾಲೋ ಮಾಡಬೇಕು. ಆಕ್ಚುಲಿ ನಾನು ಮಲ್ಲೇಶ್ವರದಲ್ಲಿ ಒಂದೊಂದ್ ಚಾಟ್ ತಿನ್ನಕ್ ಒಂದೊಂದ್ ಕಡೆ ಹೋಗ್ತೀನಿ, ಯಾವ್ದಕ್ಕೂ ನೇಮ್ ಇಲ್ಲ, ಎಲ್ಲ ರೋಡ್ ಸೈಡ್. ಬಟ್ ನನ್ಗೆ ಒಂದು ಟೊಮೆಟೊ ಸ್ಲೈಸ್ ಚಾಟ್ ನಾನು ಜಯನಗರದಲ್ಲಿ ಕಾಕಾ ಚಾಟ್ಸ್ ಅಂತ ಅಲ್ಲಿ ತಿಂದಿದ್ದೆ, ಸಕ್ಕತ್ತಾಗಿತ್ತು. ಬೇಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಅದನ್ನ ಟ್ರೈ ಮಾಡಿ. ಅಂಡ್ ಇವ್ರು ಹೇಳಿದ್ದು ರಾಜ್ಕುಮಾರ್ದು, ಅದು ನಂಗೆ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತು ಈಗ. ನನ್ನ ಜಯನಗರ ಕರ್ಕೊಂಡು ಹೋಗು, ನಾನು ರಾಜ್ಕುಮಾರ್. That is good actually. You come with us. We'll go will next take to you there. for all the Yeah, places. we'll go there for a nice chat. Yeah. Michael, come on. ನನಗೆ ಮಲ್ಲೇಶ್ವರಂ ಅಲ್ಲಿ ಸಾಯಿರಾಮ್ ಚಾಟ್ಸ್ ಅಂತ ಇದೆ, ಅಲ್ಲಿನ ಚಾಟ್ಸ್ ತುಂಬಾ ಇಷ್ಟ. ಅಂಡ್ ಯೂಶಲಿ ನನಗೆ ಯಾಕೆ ಬೇರೆ ಫುಡ್ ಇದೆಲ್ಲ ಅಷ್ಟೊಂದು ನಾನು ಹೇಳ್ತಿಲ್ಲ ಅಂದ್ರೆ, ನಮ್ಮ ಅಮ್ಮನೇ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಲ್ಲಾ ತರ ಅಡುಗೆ ಮಾಡ್ತಾರೆ. ಸೊ ಅದಕ್ಕೆ ಬೇರೆ ಹೋಟ್ಲ್ ನೆನಪಾಗಲ್ಲ, ನಮ್ಮ ಅಮ್ಮನೇ ನೆನಪಾಗಲ್ಲ ನನಗೆ. See, ಅವಳು ತುಂಬಾ backup ಆಗ್ತಾಳೆ. ಅಂದ್ರೆ ಹೋಗಿದ್ ತಕ್ಷಣವೇ ಅವ್ರ ಅಮ್ಮ ಬೈತಾರೆ ಅಂತ ಹೊಗಳ್ಬಿಟ್ಲು. ನಮ್ಮ ಅಮ್ಮಂಗ್ ಗೊತ್ತು, ಮನೇಲಿ ನಾನು ಎಷ್ಟೇ ಚೆನ್ನಾಗಿ ಮಾಡ್ಕೊಟ್ರು ನಮ್ಮಮ್ಮ ಏನಂತ ಹೆಸರಿಟ್ಟಿದಾರೆ ಗೊತ್ತಾ, ಈ ಆಚೆ ಹೋಗ್ತೀನಿ ಅದಕ್ಕೆ. ಇಟ್ಸ್ ನಾಟ್ ಲೈಕ್ ಕಂಪ್ಯಾರಿಸನ್ ಅಲ್ಲ, ಮನೇಲಿ ಒಂದು ಸ್ಲ್ಯಾಂಗ್ ಅಲ್ಲಿ ಬೈಯೋದು. ನಿಮ್ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಾಕಿದ್ರು ಆಚೆ ಕಡೆ ಕಸ ತಿನ್ನೋದ್ ಬಿಡಲ್ವಲ್ಲ ನೀನು ಅಂತಾರೆ. ನಾನು ದಿನದಲ್ಲಿ 2 ಟೈಮು ಮನೇಲಿ ತಿಂದ್ರೆ 1 ಟೈಮ್ ನಾನು ಆಚೆ ತಿನ್ಲೇಬೇಕು, ಇಲ್ಲಾಂದ್ರೆ ನಂಗೆ ಆ ಡೇ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. It's always that you have a habit. You have to go out and eat one thing. Eat something, at least something I need to try every day ಅನ್ನೋ ತರ. ಈಗ ಅವ್ರವ್ರದ್ದು ಫೇವ್ರೆಟ್ ಡಿಶ್ ಏನ್ ಮಾಡ್ತಾರೆ, ಇಲ್ಲಾಂದ್ರೆ ವಿಚ್ ಇಸ್ ಯೋರ್ ಫೇವ್ರೆಟ್, ಇಲ್ಲ ವಾಟ್ ಯು ಕುಕ್ ವೆರಿ ಈಸಿ. ನನ್ ಫ್ರೆಂಡ್ಸಿಗೆ ಎಲ್ಲರಿಗೂ ಗೊತ್ತು, ನನ್ ಮಾಡಕ್ ಬರೋದು ಒಂದೇ, ಒಂದು ಓಟ್ಸ್, ಒಂದು ಉಪ್ಪಿಟ್ಟು, ಒಂದು ಕಾಫಿ. ಇದೇ 3 ನನ್ನ ಡಿಶ್ ಮಾಡೋದು. meet her, ask her to prepare some nice oats, ಓಟ್ಸ್, ಉಪ್ಪಿಟ್ಟು, ಉಪ್ಪಿಟ್ಟು, ಕಾಫಿ. coffee. Next coffee I'll ask you next. ನೀವು ಅಥೆಂಟಿಕ್ ಬ್ರಾಹ್ಮಣರ ಪುಳಿಯೋಗರೆ ಗೊಜ್ಜು.
ರಸಂ ಪುಡಿ ರಸಂ ಬ್ರಾಹ್ಮಣರ ರಸಂ ಪುಡಿ ಆಮೇಲೆ ಪುಳಿಯೋಗರೆ ಗೊಜ್ಜು ನನ್ನ ಕೈಯಲ್ಲಿ ಬಹಳ ರುಚಿಯಾಗಿರುತ್ತೆ. ಒಂದಿನಕ್ಕೂ ಮಾಡ್ಕೊಂಡ್ ಬಂದ್ ಕೊಟ್ಟಿಲ್ಲ ಗೈಸ್. ಇಲ್ಲ ನೆಕ್ಸ್ಟ್ ಅವರು ಮಾಡಿ ನಮ್ಗೆ ವಿಲ್ ಹ್ಯಾವ್ ಅ ಮೀಟಪ್, ಅದರಲ್ಲಿ ಇದೆಲ್ಲ ನಾವು ವೆರೈಟಿ ಸ್ಪಾಟ್ ಲಕ್ ತರ ಮಾಡೋಣ. ನೀವ್ ಹೇಳಿ. ಆಕ್ಚುಲಿ ನಾನು ಕುಕಿಂಗ್ ಮಾಡಲ್ಲ, ನಮ್ಮ ಅಪ್ಪ ಅಮ್ಮ ಇಬ್ರು ಮಾಡ್ತಾರೆ. ಸೊ ಅದನ್ನ ತಿನ್ಕೊಂಡ್ ಹೆಂಗ ಉಣ್ಕೊಂಡಿದ್ದೀನಿ. ಒನ್ ಡಿಶ್ ಯಾವ್ದು ನೀವು ಮಾಡೋದು ತುಂಬಾ ಏನು ಮಾಡಕ್ ಬರಲ್ಲ. ಯಾರಾದ್ರೂ ಒಂದು ಸರಿ, ಕಾಫಿ ಅದು ಒಂದೊಂದ್ ದಿನ ಒಂದೊಂದು ಟೇಸ್ಟ್ ಅಲ್ಲಿ ಇರುತ್ತೆ. ಕಾಫಿ ಟ್ರೈ ಮಾಡಿ ಅವ್ರಿಗೆ. ನೀವ್ ಹೇಳ್ಬೇಕು. ನಂಗೆ ಎಲ್ಲಾ ಅಡ್ಗೆನೂ ಮಾಡಕ್ ಬರುತ್ತೆ. ಹಾ. ಅಂಡ್ ನಾನ್ ವೆಜಿಟೇರಿಯನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ಎಲ್ಲರೂ ಬಂದು ಏನ್ ಮಾಡ್ತೀರಾ ಬೆಸ್ಟ್? ಚಿಕನ್ ಗ್ರೀನ್ ಮಸಾಲಾ ಮಾಡ್ತೀನಿ. ಚಿಕನ್ ಗ್ರೀನ್ ಮಸಾಲಾ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ದೋಸೆ ಜೊತೆ ಏನೇ ಆದ್ರೂ ಚೆನ್ನಾಗಿರುತ್ತೆ. ಅದನ್ನ ಕೇಳ್ತಾರೆ ಬಂದಾಗೆಲ್ಲ. ವೆಜ್ ಅಲ್ಲಿ ಅಂದ್ರೆ ಟೊಮೆಟೊ ಗೊಜ್ಜು ಮಾಡ್ತೀನಿ, ಚಪಾತಿ ಟೊಮೆಟೊ ಗೊಜ್ಜು, ಅದು ತುಂಬಾ ಪ್ರಿಫರ್ ಮಾಡ್ತಾರೆ. ಅಂಡ್ ಎಲ್ಲ ಅಡ್ಗೆನೂ ಬರುತ್ತೆ. ಸೊ ಇವತ್ತಿದು ಪಾಡ್ಕಾಸ್ಟ್ ಅಲ್ಲಿ ಐ ಮೀನ್ ಇದು ಕಾಫಿಯಲ್ಲಿ ಆರ್ ವಾಟ್ ಎವರ್, ದಿಸ್ ಇಸ್ ಮಿರಾಕಲ್ ದಿಸ್ ಥಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಇನ್ನೂ ಡಿಫ್ರೆಂಟ್ ಕಾನ್ವರ್ಸೇಷನ್ ವಿಲ್ ಹ್ಯಾವ್ ಸ್ಲೋಲಿ. ಸೊ ಪ್ಲೀಸ್ ಫಾಲೋ ಆ್ಯಂಡ್ ಫಾಲೋ ಆಲ್ ದೇರ್ ಪೇಜಸ್. ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. And any other questions, let us know. And it was a great experience. This is the first time I have come with the vloggers, and I really felt really nice. And with this experience, I hope you like it. Do share it with your friends. Thank you for watching. Thank you.